15 ಲಕ್ಷ ಕೊಟ್ಟು ಲಿಫ್ಟ್ ಹಾಕಿಸಿಕೊಂಡು ಪೇಚಿಗೆ ಸಿಲುಕಿಕೊಂಡ ಲಿಫ್ಟಿನಲ್ಲಿ ಉದ್ಯಮಿ ಕುಟುಂಬ. ಅನುಕೂಲಕ್ಕೆ ಎಂದು ಹಾಕಿಸಿಕೊಂಡ ಲಿಫ್ಟಿನಿಂದಲೇ ಉಸಿರುಕಟ್ಟು ಬಿಗಿದು ಬೀಳುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಈ ಕಂಪನಿಯ ಮಾಲೀಕರಾಗಲಿ ಅಥವಾ ಮ್ಯಾನೇಜರ್ಗಳಾಗಲಿ ಯಾವುದೇ ಒಂದು ಸ್ಪಂದನೆ ಮಾಡುತ್ತಿಲ್ಲ. ತೆಗೆದುಕೊಂಡುತ್ತವೆಂದನು ಮಗ ಮತ್ತು ಹೆಂಡತಿ ಇಬ್ಬರು ಈ ಲಿಫ್ಟಿನಲ್ಲಿ ಸಿಲುಕಿದರು. ಯಾವುದೇ ಒಂದು ಎಚ್ಚರಿಕೆ ಹೇಳಿದರು ಕಂಪನಿಯ ಮಾಲೀಕರಾಗಲಿ ಮ್ಯಾನೇಜರಾಗಲಿ ಯಾವುದೇ ಒಂದು ಜವಾಬ್ದಾರಿ ತೆಗೆದುಕೊಳ್ಳುತ್ತಿಲ್ಲ. ಇಂಥ ಲಿಫ್ಟನ್ನು ತೆಗೆದುಕೊಳ್ಳಬೇಡಿ. ನಾನು ನಮ್ಮ ಮನೆಯಲ್ಲಿ ಒಂದು ನಿಬೋ ಕಂಪ್ನಿ ಲಿಫ್ಟ್ ಹಾಕ್ಸಿದ್ದೀನಿ. ನಿಬೋ ಕಂಪ್ನಿ NIBABI ನಿಬೋ ಕಂಪ್ನಿ ಲಿಫ್ಟ್ ಹಾಕ್ಸಿದ್ದೀನಿ. ಆ ಲಿಫ್ಟು ನನಗೆ 2024 ಮೇ 28ನೇ ತಾರೀಕು ತಗೊಂಡು ಜೂನ್ 2024ರಲ್ಲಿ ನನಗೆ ಓಪನಿಂಗ್ ಇನ್ಸ್ಟಾಲ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಅದು ಟಿಲ್ 2024ರಿಂದ ಇವತ್ತಿನವರೆಗೂ ನನಗೆ ಪ್ರಾಬ್ಲಮ್ ಕೊಡ್ತಾನೆ ಇದೆ. ಇವರು ಸರ್ವಿಸ್ ಕೊಡಲ್ಲ. ಸರ್ವಿಸ್ಗೆ ಫೋನ್ ಮಾಡಿದ್ರೆ ಇವತ್ತು ಫೋನ್ ಮಾಡಿ 10 ದಿನ ಬಿಟ್ಕೊ ಬರ್ತಾರೆ. ಅದಕ್ಕೆ ನಾನು ಅವ್ರನ್ನ ಫೋನ್ ಮಾಡಿ ನಾವು ಸರ್ವಿಸ್ ಕಂಪ್ಲೇಂಟ್ ಮಾಡಿದ್ರೆ ಬರೋದು 10 ದಿನ ಆಗುತ್ತೆ. ನಾನು ಈ ಥರ ಕೆಲಸ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾನು 2024 9ನೇ ತಿಂಗಳಲ್ಲಿ ಅವ್ರಿಗೊಂದು ಲೀಗಲ್ ನೋಟಿಸ್ ಸಹ ಕೊಟ್ಟಿದ್ದೆ. ಅದಕ್ಕೆ ಅವ್ರು ಇನ್ಮೇಲೆ ಆ ಥರ ಮಾಡಲ್ಲ, ಬಂದು ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ರು. ತದನಂತರ ಸ್ವಲ್ಪ ಯೂಸ್ ಮಾಡ್ತಾ ಈಗ ಮತ್ತೆ ಈಗ ಒಂದು 3 ತಿಂಗಳಿಂದ ಈಚೆಗೆ ಅದು ಆಟೋ ಸ್ಟಾಪ್ ಆಗಬೇಕು, ಕರೆಂಟ್ ಹೋದಾಗಲೇ ಆಗಲಿ ಅಥವಾ ಸ್ಟಾಪ್ ಆದಾಗಲಿ ಅದು ಡೋರ್ ಓಪನ್ ಆಗಿ ಯಾವುದು ಹತ್ತಿರದಲ್ಲಿ ಡೋರ್ ಇರ್ತದೆ, ಫ್ಲೋರ್ ಇರ್ತದೆ, ಆ ಫ್ಲೋರಲ್ಲಿ ಓಪನ್ ಆಗಬೇಕು ಅಂತ ಇದೆ. ಅದು ಓಪನ್ ಆಗ್ತಾ ಇಲ್ಲ. ಈ ಒಂದು 3 ಮಂತ್ಸಲ್ಲಿ ನಮ್ಮ ಮಗ ಒಬ್ಬರು ಸಿಗಾಕೋಗ್ಬಿಟ್ಟು ಓಪನ್ ಆಗದೇ ಕಂಪ್ನಿಯವ್ರಿಗೆ ಫೋನ್ ಮಾಡಿದಾಗ ಅವರು ವಿಡಿಯೋ ಕಾಲ್ ಮಾಡಿ ನೀವು ಆಚೆ ಕಡೆಯಿಂದ ಕೀ ಹಾಕ್ಬಿಟ್ಟು ಓಪನ್ ಮಾಡಿ ಅಂತ ಓಪನ್ ಮಾಡಿಸಿದ್ರು. ಈಗ ಅದಾದಮೇಲೆ ಏನಾಗಲ್ಲ, ಸರಿ ಹೋಗುತ್ತೆ ಅಂತ ಹೇಳಿದರು. ಈಗ ಸರಿ ಹೋಗುತ್ತೆ ಅಂತ ಹೇಳಿದ್ಮೇಲೆ ಈಗ ಮತ್ತೆ ಮೊನ್ನೆ ಈ ಶನಿವಾರ 13ನೇ ತಾರೀಕು 2025 ಜೂನ್ ತಿಂಗಳು ಮೊನ್ನೆ ಈಗ 4 ದಿನ ಹಿಂಭಾಗದಲ್ಲಿ ನನ್ನ ವೈಫ್ ಹೋಗಿ ಸಿಗಾಕೊಂಡು ಸಾಯಂಕಾಲ ಯಾರು ಇಲ್ದಿರೋ ಟೈಮಲ್ಲಿ ಒಬ್ಬರೇ ಹೋಗಿದ್ದಾರೆ. ಮುಂದ್ಗಡೆ ಫ್ರಂಟ್ ಬಾಗಿಲಿಗೆ ಟವರ್ ಬೋಟ್ ಹಾಕ್ಬಿಟ್ಟಿದ್ದಾರೆ ಒಳಗಡೆಯಿಂದ. ಅಲ್ಲೋ ಸಿಗಾಕೊಂಡು ಅವ್ರು ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಹೋಗಿದ್ರು. ಅಲ್ಲಿ ಮಧ್ಯದಲ್ಲಿ ಸ್ಟಕ್ ಆಗಿ ಫಸ್ಟ್ ಫ್ಲೋರ್ ಸ್ಟವ್ ಅಲ್ಲಿ ನಿಂತ್ಕೊಬಿಟ್ಟು ಓಪನ್ ಆಗದೇನೆ ಫೋನ್ ಮಾಡಿದರು. ಮೊಬೈಲ್ ಇರಲಾಗಿ ಅವ್ರು ಫೋನ್ ಮಾಡಿ ನಾನೆಲ್ಲ ಆಚೆ ಕಡೆ ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ದೆ. ನಾನು ಬರೋದು ಮನೆಗೆ ಅರ್ಧ ಗಂಟೆ ಆಯಿತು. ಒಳಗಡೆ ಹೋಗ್ಲಿಕ್ಕೆ ಅಂದರೆ ಟವರ್ ಬೋಲ್ಟ್ ಹಾಕಿದ್ದಾರೆ, ಅವರು ಲಿಫ್ಟ್ ಒಳಗಡೆ ಇದ್ದಾರೆ, ತೆಗಿಯೋದಾಗಿ ಅಂತ ನನಗೂ ಇದಾಗಿ ಮನೆ ಮುಂದ್ಗಡೆ ಬಾಗಿಲು ಪಕ್ಕದಲ್ಲಿ ಒಂದು ಕಿಟಕಿ ಇತ್ತು. ಕಿಟಕಿನ ವಿಂಡೋದಲ್ಲಿ ಗ್ಲಾಸ್ ಹೊಡೆದು ಓಪನ್ ಮಾಡಿ ಟವರ್ ಬೋಲ್ಟ್ ತಗೊಂಡೋಗಿ ಆಮೇಲೆ ಲಿಫ್ಟನ್ನು ಆಚೆ ಕಡೆಯಿಂದ ಕೀ ತೆಗೆದು ಓಪನ್ ಮಾಡಿದ್ವಿ ನಾವು. ಅವಾಗ ಆಚೆ ಕಡೆ ಬರೋದಕ್ಕವರು ಸುಸ್ತಾಗ್ಬಿಟ್ಟಿದ್ರು. ನೀನು ಆಲ್ರೆಡಿ ಮೂರ್ಛೆ ಹೋಗ್ತಾ ಇದ್ರು. ಈಗ ಈ ಥರ ಸಮಸ್ಯೆ ಆಗಿ ನಾಳೆ ದಿನ ಏನಾದ್ರು ಪ್ರಾಣ ಹಾನಿ ಆದರೆ ಯಾರು ಜವಾಬ್ದಾರರು? ಇದು ನಮ್ಮ ಸಮಸ್ಯೆ. ಈಗ ನಾನು 15 ಲಕ್ಷ ರೂಪಾಯಿ ಕೊಟ್ಟು ನಾನು 15 ಲಕ್ಷ ರೂಪಾಯಿಂದು ಕೊಟ್ಟು ನಾನು ತೊಗೊಂಡಿದ್ದೀನಿ ಲಿಫ್ಟು ಬಿಲ್ಲಲ್ಲಿ. ಮತ್ತು ಆ ಕಂಪ್ನಿಯವರು ನಮ್ಮದು ಆ ಥರ ಇದೆ, ಸರ್ವಿಸ್ ಕೊಡ್ತೀವಿ ಅಂತಾರೆ. ಮೈಸೂರಲ್ಲಿ ಅವ್ರ ಸರ್ವಿಸ್ ಬ್ರಾಂಚ್ ಇಲ್ಲ, ಏನಿಲ್ಲ. ನಮ್ಗೆ ಗೊತ್ತಾಗ್ದೇ ಪ್ರತಿಯೊಂದಕ್ಕೂ ಹೆಡ್ ಆಫೀಸ್ನಿಂದ ಫೋನ್ ಮಾಡ್ತಾರೆ. ಈಗ ನಮಗೆ ಇವ್ರದ್ದು ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ಅವ್ರು ತಮಿಳು, ತೆಲುಗು, ಹಿಂದಿಲಿ ಮಾತಾಡ್ತಾರೆ, ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಇಟ್ಬಿಡ್ತಾರೆ. ವಾಪಸ್ ಫೋನು ಮಾಡಲ್ಲ, ಫೋನು ತೆಗಿಯಲ್ಲ. ಮಾಡಿದ್ರೆ ಅದು 100 ಫೋನ್ ಸೇಲ್ಸ್ ಯಾರು ಸೇಲ್ಸ್ ಮಾಡ್ದ ಅವನು ನಾವು ಫೋನ್ ಮಾಡಿದ್ರೆ ನಮ್ದೇನಿಲ್ಲ, ನೀವು ಎಷ್ಟು ನೀವು ಏನಿದ್ರು ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿ, ಸರ್ವಿಸ್ ಟೀಮ್ ಕಾಂಟ್ಯಾಕ್ಟ್ ಮಾಡಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೆಗ್ಲಿಜೆನ್ಸಿ ಉತ್ತರ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಕಂಪ್ನಿ ಲಿಫ್ಟ್ಗಳನ್ನ ಯಾರೂ ಉಪಯೋಗಿಸಬಾರ್ದು ಅಂತ ನನ್ನ ವೈಯಕ್ತಿಕ ಕೋರಿಕೆಯಾಗಿ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ಗಳಿರ್ಬೋದು, ನಾನು ಈ ಕಂಪ್ನಿ ನಂಬ್ಕೊಂಡು ನನ್ನ ಮನೆ ನೋಡ್ಕೊಂಡು ನನ್ನ ಫ್ರೆಂಡ್ಸ್ 1-2-3 ಜನ ಹಾಕ್ಸ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವ ಥರ ಉತ್ತರ ಕೊಡಬೇಕು ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಈಗ ಅವರೆಲ್ಲ ನನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಇದನ್ನು ಏನಾದರೂ ಮಾಡಿ ನಾನು ಇವ್ರ ಮೇಲೆ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಈಗ ಇವ್ರ ಮೇಲೆ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಇವ್ರ ಮೇಲೆ ಇದು ಮಾಡಿಸ್ತಾ ಇದ್ದೀನಿ. ನನಗೆ ಕೇಸ್ ಹಾಕಿ ನಾನು ಇವ್ರ ಮೇಲೆ ತನಿಖೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಇದನ್ನು ಯಾರೂ ತಗೋಬಾರ್ದು ಅಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ.